ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರಾದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಿಂದ ಬಲಗೈ ಸಮೂಹಗಳ ಒಕ್ಕೂಟ ವತಿಯಿಂದ ಇದೇ ದಿನಾಂಕ 25ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಉದ್ದೇಶ ಏನಂದ್ರೆ, ನಮ್ಮ ಒಳ ಮೀಸಲಾತಿ ಹೆಸರಿನಲ್ಲಿ ಬಲಗೈ ಜನಾಂಗದವರಿಗೆ ವ್ಯವಸ್ಥಿತವಾಗಿ ತುಳಿಯುವ ಷಡ್ಯಂತ್ರ ಈ ರಾಜ್ಯದಲ್ಲಿ ಈ ಸರ್ಕಾರದಲ್ಲಿ ನಡೀತಾ ಇದೆ. ಹಲವು ಬಾರಿ ನಾವು ಮನವಿ ಮುಖಾಂತರ ಹಾಗೂ ಮನವಿ ರಾಜ್ಯದಲ್ಲಿ ಅಥವಾ ನಮ್ಮ ರಾಜ್ಯಾಧ್ಯಕ್ಷರುಗಳಾಗಲಿ ಬಹಳಷ್ಟು ಸಭೆಗಳನ್ನು ನಡೆಸಿ ಈ ಕುತಂತ್ರದಿಂದ ಹೇಗಾದರೂ ಮಾಡಿ ನಮ್ಮ ಸಮುದಾಯವನ್ನು ರಕ್ಷಿಸಬೇಕಂತ ಬಹಳಷ್ಟು ವಿಷಯಗಳ ಚರ್ಚೆ ಆದರೂ ಕೂಡ ಮತ್ತೆ ಪದೇ ಪದೇ ಒಂದು ಸಮುದಾಯ ಓಲೈಕೆಗೋಸ್ಕರ, ಮಾದಿಗ ಸಮುದಾಯದ ಓಲೈಕೆಗೋಸ್ಕರ ನಮ್ಮ ರಾಜ್ಯದಲ್ಲಿ ಬಲಗೈ ಜನಾಂಗದವರಿಗೆ ತುಳಿಯುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಈ ಸರ್ಕಾರಕ್ಕೆ ನಾವು ಯಾವ ರೀತಿ ಬಿಸಿ ಮುಟ್ಟಿಸಬೇಕು, ಈ ಸರ್ಕಾರದಲ್ಲಿ ನಮ್ಮ ಪಾಲೇನಿದೆ, ನಮ್ಮ ಓಟಿನ ಹಕ್ಕೇನಿದೆ, ಈ ಸರ್ಕಾರ ಯಾವ ಸಮುದಾಯದಿಂದ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಅನ್ನೋದು ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ತೋರಿಸುವುದು ಬಹಳ ಅವಶ್ಯಕತೆವಾಗಿದೆ. ಮೇಲೆ ಎಲ್ಲ ರಾಜ್ಯದಲ್ಲಿ ಒಳ ಮೀಸಲಾತಿ ಇನ್ನೂ ಕಂಪ್ಲೀಟ್ ಆಗಿ ಯಾವ ರಾಜ್ಯದಲ್ಲೂ ಕೂಡ ಇದು ಒಂದು ನಿರ್ದಿಷ್ಟವಾದ ನಿರ್ಧಾರವಾಗಿ ಒಳ ಮೀಸಲಾತಿ ಯಾರಿಗೂ ನ್ಯಾಯ ಸಿಕ್ಕಿಲ್ಲ. ಅದೇ ರೀತಿ ಸಂವಿಧಾನದ ಅಂಶಗಳು ಬೇರೆ ಇದೆ. ನ್ಯಾಯಮೂರ್ತಿ ನಾಗಮೋಹನ್ ದಿವಸ ಅವರಿಗೆ ವರದಿ ಮಾಡಿದಾರ, ಆ ವರದಿ ಕೂಡ ಬೇರೆ ಇದೆ. ಈಗ ಸಣ್ಣ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಸಣ್ಣ ಹಳ್ಳಿಯಲ್ಲಿ ನಮ್ಮ ಜನಾಂಗದ ಓಟು ಎಷ್ಟಿದೆ ಅಂದ್ರೆ 200 ಅಥವಾ 300 ಓಟ್ ಇದೆ, ಅಥವಾ 50 ಓಟ್ ಇದೆ, ಅಥವಾ 200 ಓಟ್ ಇದೆ ಅಂತ ಹೇಳೋದು ಒಂದು ಹಳ್ಳಿಯಲ್ಲಿ. ಅವ್ರ ವರದಿಯಲ್ಲಿ ಚಿತ್ರದುರ್ಗದ ಇಡೀ ಜಿಲ್ಲೆಯಲ್ಲಿ ನಮ್ದು ಓಟು 226 ಇದೆ ಅಂತ ತೋರಿಸ್ತಾರೆ. ಅಂದ್ರೆ ನೀವು ಈಗ ತಿಳ್ಕೊಬೇಕು, ಪತ್ರಿಕಾ ಮಾಧ್ಯಮ ಯಾವ ರೀತಿ ನಮಗೆ ಜನಸಂಖ್ಯೆ ಅನುಗುಣವಾಗಿ ಹಿಂದೆ ಹಾಕಿ ಒಂದು ಜನಾಂಗದ ಓಲೈಕೆಗೋಸ್ಕರ ಈ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದೇ ಕಾರಣ ಖಂಡಿಸಿ ಈಗ ನಾವು ನಮ್ಮ ಜಿಲ್ಲೆಯಾದಂಥ ಎಲ್ಲ ತಾಲೂಕುಗಳಿಗೆ ಹೋಗಿ ನಮ್ಮ ನಾಯಕರಿಗೆಲ್ಲ ಭೇಟಿಗಳಾಗಿ ನಮ್ಮ ಸಮುದಾಯದಲ್ಲಿ ಮೀಟ್ ಮಾಡಿದ್ದೆವು. ನಮ್ಮ ಜಿಲ್ಲೆಯಿಂದ ಸುಮಾರು ಒಂದು 2,000 ಮೇಲ್ಪಟ್ಟು ಜನ ಹೋಗುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ನಮ್ಮ ಸಂಘದ ವತಿಯಿಂದ. ಅಂದ್ರೆ ನಮ್ಮ ರಾಜ್ಯದ ಒಂದು ಏನು ಬಲಗೈ ಸಮೂಹ ಒಕ್ಕೂಟದ ಅದರಿಂದ ಯಾವ ತಾಲೂಕಲ್ಲಿಂದು ಯಾರು ಹೋಗ್ತಾರ ತಗೊಂಡು ನಮಗೆ 54 ಗಂಟೆ ಒಳಗಾಗಿ ಹೇಳೋದ್ರಂತ ಅವರ ಹೆಸರಿನಿಂದ ಮತ್ತು ಅವ್ರ ಫೋನ್ ನಂಬರಿಂದ ಅವರಿಂದ ಎಷ್ಟು ಜನ ಬರ್ತಾರೆ ತಾಲೂಕುಗಳಿಂದ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಅಲ್ಲಿಂದಲ್ಲಿ ಒಂದು ಬಸ್ಸಿನ ವ್ಯವಸ್ಥೆ ಮಾಡೋ ವ್ಯವಸ್ಥೆ ನಾವು ಮಾಡಿದ್ವಿ. 2,000 ಅಂತ ನಾವು ಹೇಳಿದ್ವಿ. ಕೆಲವು ಜನ ಟ್ರೈನಿಂಗ್ ರಿಸರ್ವೇಷನ್ ಮಾಡ್ಕೊಂಡಿದ್ದಾರೆ, ಕೆಲವು ಜನ ತಾವು ಸ್ವಂತ ವೆಹಿಕಲ್ ಬರ್ತಾ ಇದಾರೆ, ಕೆಲವು ಜನ ಅವ್ರವ್ರದೇ ಒಂದು ಕಾರ್ಗಳು ತೊಗೊಂಡು ಬರ್ತಾ ಇದಾರೆ, ಕೆಲವು ಜನ ನಾವು ಬಸ್ ಅಂತ ವ್ಯವಸ್ಥೆ ಮಾಡಿದ್ದೀವಿ. ಎಂಟೈರ್ ಬೀದರ್ ಜಿಲ್ಲೆಯಾದಂಥ ಯಾವುದೇ ತಾಲೂಕಲ್ಲೂ ಕೂಡ ನಮ್ಗೆ 24 ಗಂಟೆ ಒಳಗಾಗಿ, ಯಾಕಂದ್ರೆ ನಾಳೆ ನಾವು ರೆಡಿ ಮಾಡ್ಕೋಬೇಕು. ಮತ್ತು KSRTC ಬಸ್ ಇಲ್ಲದೆ ಹೋಗೋದಕ್ಕೆ, ಯಾಕಂದ್ರೆ ಬಹಳಷ್ಟು ಬಸ್ ಬೇಕಾಗಿರೋ ಸರ್ ನಾವು ಪ್ರೈವೇಟ್ ಬಸ್ ಬಿಟ್ಟಿದ್ದೀವಿ, KSRTC ಬಸ್ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ತಾಲೂಕಲ್ಲಿ ನಮ್ಗೆ ಫೋನ್ ನಂಬರ್ ಕೊಟ್ಟಿರ್ತೀವಿ, ನಿಮ್ಮ ಮಾಧ್ಯಮ ಮುಖಾಂತರ ಫೋನ್ ನಂಬರ್ ನಮ್ಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಬಸ್ಸಿನ ವ್ಯವಸ್ಥೆ ನಾವು ಮಾಡ್ತೀವಿ. ಅದಕ್ಕೆ ಈ ಒಂದು ಇನ್ನೊಂದು ಏನಂದ್ರೆ, ಕೆಲವು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ನಾವಿದ್ದೀವಿ ತಿಳ್ಕೊಂಡು ಸ್ವಲ್ಪ ಜನ ಮೀಟಿಂಗ್ಸ್ಗಳು ಮತ್ತು ಪ್ರೆಸ್ ಮೀಟ್ ಎಲ್ಲ ಮಾಡ್ತಾ ಇದ್ದಾರೆ. ಅದನ್ನ ಕ್ಲಾರಿಫಿಕೇಶನ್ ಮಾಡ್ತೀವಿ. ಚಲವಾದಿ ಮಹಾಸಭಾ ಹಾಗೂ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಈಗಾಗಲೇ ಜಾತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಘಗಳಿವೆ. ನಮ್ಮ ಜಾತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಲವಾರು ಹೆಸರುಗಳಿಂದ ಗುರುತಿಸಲ್ಪಡ್ತದೆ. ಈ ಕಡೆ ವಲಯರ್ ಅಂತಾರ, ಬೇರೆ ಕಡೆ ಚಲವಾದಿ ಅಂತಾರ, ಬೇರೆ ಕಡೆ ಮಹಾರ್ ಅಂತಾರ, ಮತ್ತು ಬೇರೆ ಬೇರೆ ಕಡೆ ಆದಿ ಕರ್ನಾಟಕ, ಆದಿ ಹಿಂಗೆಲ್ಲ ಬಹಳಷ್ಟು ಜಾತಿಗಳಿಂದ ಗುರುತಿಸಲ್ಪಡಿಸ್ತಾರೆ. ಈ ಪ್ರತಿಭಟನೆ ಮುಖಾಂತರ ನಾವು ಹೋಗ್ಬೇಕಾದ್ರೆ ಯಾವ್ದಾದ್ರು ಒಂದು ಸಂಘಟನೆ ಮಾಡ್ಬೇಕಂತ ತಗೊಂಡು ಚಲವಾದಿ ಮಹಾಸಭಾ ಮತ್ತು ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಸೇರಿ ರಾಜ್ಯ ಸಮಿತಿಯಲ್ಲಿ ತೀರ್ಮಾನ ತಗೊಂಡು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ನೇತೃತ್ವದಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡ್ಬೇಕಂತ ತಗೊಂಡು ನಮ್ಮ ರಾಜ್ಯದ ನಾಯಕರುಗಳು ಸ್ವಾಮೀಜಿಗಳು ನಿರ್ಧಾರ ಮಾಡ್ತಾರೆ. ಅದಕ್ಕೆ ನಾನು ಕೂಡ ಗುಲ್ಬರ್ಗ ವಿಭಾಗೀಯ ಅಧ್ಯಕ್ಷರಂತ ಮಾಡಿ ನೇಮಿಸಿದ್ದಾರೆ. ಆಲ್ರೆಡಿ ಅದು ಚರ್ಚೆ ವಿಷಯನೂ ಆಗಿದೆ. ಈಗ ಅವ್ರು ಮಾಡಿದ್ರು ಕೂಡ ಎಲ್ಲ ಸಮುದಾಯದವರು ಕೂಡ ಬರ್ತಾರ, ಎಲ್ಲ ಸಮುದಾಯದವರು ಕೂಡ ಹೋರಾಟ ಮಾಡಿ ಜನರಿಗೆ ನಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂಥ ಕೆಲಸ ನಾವು ಮಾಡಬೇಕು. ಬಟ್ ಇಲ್ಲಿ ಜನಗಳ ಗೊಂದಲ ಆಗ್ಬಾರ್ದು, ಅವರು ಬೇರೆನಾ ನಾವು ಬೇರೆನಾ ಅಂತ ಹೇಳಿ. ಅದ ಕಡೆದು ಏನು ಬಲಗೈ ಸಮುದಾಯದಿದೆ
ಅದಕ್ಕೆ ನಾವು ನಮ್ದೇನು ಟೀಮ್ ಇದೆ, ನಾವು ನಮ್ದು ರಾಜ್ಯದ ಒಂದು ಆದೇಶದ ಮುಖಾಂತರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವ್ರು ಮಾಡ್ಕೊಳ್ಳಿ, ಅವ್ರಿಗೂ ಜನ ತರಲಿ, ನಮ್ಗೆ ಖುಷಿ ಇದೆ, ಎಲ್ಲರೂ ಕೂಡ ಹೋರಾಟ ಮಾಡಬೇಕಾಗಿದೆ. ಬಟ್ ಜನದಲ್ಲಿ ಗೊಂದಲ ಬೇಡ ತಗೊಂಡು ಈ ಮುಖಾಂತರ ನಾಯಕರಿಗೆ ನಾನು ಕೇಳ್ಕೊತೀನಿ. ಜೊತೆಯಲ್ಲಿ ಜಿಲ್ಲೆ ಎಲ್ಲ ನಮ್ಮ ಬಲಗೈ ಜನಾಂಗದ ಮುಖಂಡರು ಹಾಗೂ ನಾಯಕರು, ರಾಜಕೀಯ ನಾಯಕರು, ಸಂಘಟನೆಗಳಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾರೆ ಅಂದರೆ ಅವತ್ತಿನ ದಿನ ಹೆಚ್ಚಿನ ರೀತಿಯಲ್ಲಿ ಇವನು ಗೌರ್ಮೆಂಟ್ ಸೆಂಟರ್ ಆದ್ರೂ ಕೂಡ ಅವತ್ತಿನ ದಿನ ಒಂದಿನ ರಜೆ ಮಾಡಿ, ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಒಂದಿನ ರಜೆ ಮಾಡಬೇಕು. ಪರೀಕ್ಷೆ ದಿನಗಳು ಮಾತ್ರ ಬೇಡ, ಪರೀಕ್ಷೆ ಇಲ್ಲದ ವಿದ್ಯಾರ್ಥಿಗಳು, ಮಹಿಳೆಯರು, ಅವೆಲ್ಲ ಸರ್ಕಾರಿ, ಅರೆ ಸರ್ಕಾರಿ ಎಲ್ಲ ಒಂದು ನೌಕರಸ್ಥರು ಕೂಡ ಒಂದು ದಿನದ ರಜೆ ಹಾಕಿ ಈ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂತ ಕೆಲಸ ಮಾಡಬೇಕು. ಮುಂದೆ ನಮ್ಮ ಜನಾಂಗ ರಕ್ಷಣೆಗೋಸ್ಕರ ನಾವು ಹೋರಾಡಬೇಕಂತ ತಿಳ್ಕೊಂಡು ಈ ಒಂದು ನಿಮ್ಮ ಮಾಧ್ಯಮದ ಮುಖಾಂತರ, ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಕೇಳಿಕೊಳ್ತೇನೆ. ಜಯ ಹಿಂದ್.